ಅತ್ಯಂತ ಪ್ರಮುಖ ದೈನಂದಿನ ಬಳಕೆಯ ವಾಕ್ಯಗಳು. ಇದರಲ್ಲಿ ನಾವು ಇವತ್ತು 15ನೇ ದಿನದ ವಾಕ್ಯಗಳನ್ನು ಕಲಿಯೋಣ. ಇದು ತುಂಬ ದುಬಾರಿ, ಇಟ್ ಈಸ್ ಟೂ ಎಕ್ಸ್ಪೆನ್ಸಿವ್. ಇದು ತುಂಬ ದುಬಾರಿ, ಇಟ್ ಈಸ್ ಟೂ ಎಕ್ಸ್ಪೆನ್ಸಿವ್. ಸ್ವಲ್ಪ ರಿಯಾಯಿತಿ ಇದೆಯೇ, ಈಸ್ ದೇರ್ ಎನಿ ಡಿಸ್ಕೌಂಟ್. ಸ್ವಲ್ಪ ರಿಯಾಯಿತಿ ಇದೆಯೇ, ಈಸ್ ದೇರ್ ಎನಿ ಡಿಸ್ಕೌಂಟ್. ನನಗೆ ಬೇರೆ ಬಣ್ಣ ಬೇಕು, ಐ ವಾಂಟ್ ಅ ಡಿಫ್ರೆಂಟ್ ಕಲರ್. ನನಗೆ ಬೇರೆ ಬಣ್ಣ ಬೇಕು, ಐ ವಾಂಟ್ ಅ ಡಿಫ್ರೆಂಟ್ ಕಲರ್. ನಾನು ಇದನ್ನು ಪ್ರಯತ್ನಿಸಬಹುದೇ, ಕ್ಯಾನ್ ಐ ಟ್ರೈ ದಿಸ್ ಆನ್. ನಾನು ಇದನ್ನು ಪ್ರಯತ್ನಿಸಬಹುದೇ, ಕ್ಯಾನ್ ಐ ಟ್ರೈ ದಿಸ್ ಆನ್. ಬಿಲ್ ಕೊಡಿ, ಗಿವ್ ಮಿ ದ ಬಿಲ್. ಬಿಲ್ ಕೊಡಿ, ಗಿವ್ ಮಿ ದ ಬಿಲ್. ಇಲ್ಲಿ ಉತ್ತಮ ಹೋಟೆಲ್ ಎಲ್ಲಿದೆ, ವೇರ್ ಈಸ್ ಅ ಗುಡ್ ಹೋಟೆಲ್ ಹಿಯರ್. ಇಲ್ಲಿ ಉತ್ತಮ ಹೋಟೆಲ್ ಎಲ್ಲಿದೆ, ವೇರ್ ಈಸ್ ಅ ಗುಡ್ ಹೋಟೆಲ್ ಹಿಯರ್. ಮೆನು ಕಾರ್ಡ್ ತನ್ನಿ, ಬ್ರಿಂಗ್ ದ ಮೆನು ಕಾರ್ಡ್. ಮೆನು ಕಾರ್ಡ್ ತನ್ನಿ, ಬ್ರಿಂಗ್ ದ ಮೆನು ಕಾರ್ಡ್. ಕುಡಿಯಲು ಬಿಸಿ ನೀರು ಕೊಡಿ, ಗಿವ್ ಮೀ ಹಾಟ್ ವಾಟರ್ ಟು ಡ್ರಿಂಕ್. ಕುಡಿಯಲು ಬಿಸಿ ನೀರು ಕೊಡಿ, ಗಿವ್ ಮೀ ಹಾಟ್ ವಾಟರ್ ಟು ಡ್ರಿಂಕ್. ಊಟ ತುಂಬ ಚೆನ್ನಾಗಿದೆ, ದ ಫುಡ್ ಈಸ್ ವೆರಿ ಗುಡ್. ಊಟ ತುಂಬ ಚೆನ್ನಾಗಿದೆ, ದ ಫುಡ್ ಈಸ್ ವೆರಿ ಗುಡ್. ಸಕ್ಕರೆ ಹಾಕಬೇಡಿ, ಡೋಂಟ್ ಆ್ಯಡ್ ಶುಗರ್. ಸಕ್ಕರೆ ಹಾಕಬೇಡಿ, ಡೋಂಟ್ ಆ್ಯಡ್ ಶುಗರ್. ಉಪ್ಪು ಕಡಿಮೆ ಇದೆ, ಸಾಲ್ಟ್ ಈಸ್ ಲೆಸ್. ಉಪ್ಪು ಕಡಿಮೆ ಇದೆ, ಸಾಲ್ಟ್ ಈಸ್ ಲೆಸ್. ನಿಮ್ಮ ಬಾಸ್ ಎಲ್ಲಿದ್ದಾರೆ, ವೇರ್ ಈಸ್ ಯುವರ್ ಬಾಸ್. ನಿಮ್ಮ ಬಾಸ್ ಎಲ್ಲಿದ್ದಾರೆ, ವೇರ್ ಈಸ್ ಯುವರ್ ಬಾಸ್. ಅವರು ಸಭೆಯಲ್ಲಿದ್ದಾರೆ, ಹೀ ಈಸ್ ಇನ್ ಅ ಮೀಟಿಂಗ್. ಅವರು ಸಭೆಯಲ್ಲಿದ್ದಾರೆ, ಹೀ ಈಸ್ ಇನ್ ಅ ಮೀಟಿಂಗ್. ಈ ಕೆಲಸವನ್ನು ಬೇಗ ಮುಗಿಸಿ, ಫಿನಿಶ್ ದಿಸ್ ವರ್ಕ್ ಕ್ವಿಕ್ಲಿ. ಈ ಕೆಲಸವನ್ನು ಬೇಗ ಮುಗಿಸಿ, ಫಿನಿಶ್ ದಿಸ್ ವರ್ಕ್ ಕ್ವಿಕ್ಲಿ. ನನಗೆ ರಜೆ ಬೇಕು, ಐ ನೀಡ್ ಅ ಲೀವ್. ನನಗೆ ರಜೆ ಬೇಕು, ಐ ನೀಡ್ ಅ ಲೀವ್. ಕೆಲವರು ಹಾಲಿಡೇ ಅಂತಾರೆ. ಹಾಲಿಡೇ ಅಂದರೆ ರಜೆ ದಿನಕ್ಕೆ ಹಾಲಿಡೇ ಅನ್ನೋದು. ರಜೆ ತಗೊಳ್ಳೋದಕ್ಕೆ ಲೀವ್ ಅಂತಾರೆ. ಓಕೆ, ನಿಮಗೆ ರಜೆ ಬೇಕಿದ್ರೆ, ಕೆಲಸದ ದಿನ ರಜೆ ಬೇಕಿದ್ರೆ ಲೀವ್ ಅಂತ ಹೇಳ್ತಾರೆ. ರಜೆ ದಿನಕ್ಕೆ ಹಾಲಿಡೇ ಅಂತಾರೆ. ಓಕೆ, ಸೊ ಯಾರಿಗಾದರೂ ನನ್ನ ಕಂಪ್ಲೀಟ್ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕೋರ್ಸಿಗೆ ಸೇರಲಿಕ್ಕಿದ್ರೆ ನೀವು ನನಗೆ ಇವತ್ತೇ ನನ್ನ ನಂಬರಿಗೆ ₹599 599 ಮಾತ್ರ UPI ಅಂದರೆ ಫೋನ್ಪೇ ಗೂಗಲ್ ಪೇ ಮೂಲಕ ಕಳಿಸಿದರೆ ನಾನು ಇವತ್ತಿನಿಂದಲೇ ನಿಮಗೆ ನೋಟ್ಸ್ ಕಳಿಸ್ಲಿಕ್ಕೆ ಶುರು ಮಾಡ್ತೇನೆ. ನೋಟ್ಸ್ ಅಂದರೆ ಅದು ವಿಡಿಯೋ ನೋಟ್ಸ್ ಇರ್ತದೆ. ದಿನಕ್ಕೊಂದು ಸ್ಟೆಪ್ ಬೈ ಸ್ಟೆಪ್ ದಿನಕ್ಕೊಂದು ವಿಡಿಯೋ ಕಳಿಸ್ತೇನೆ. ಬೆಳಿಗ್ಗೆ 8ರಿಂದ 9 ಗಂಟೆ ಒಳಗೆ ಆ ವಿಡಿಯೋ ಬರ್ತದೆ ನಿಮ್ಮ ವಾಟ್ಸಪ್ ನಂಬರಿಗೆ. ಆ ವಿಡಿಯೋ ನೀವು ಯಾವಾಗ ಬೇಕಾದರೂ ನೋಡ್ಬೋದು. ಬೆಳಿಗ್ಗೆ ನೋಡಿ, ಮಧ್ಯಾಹ್ನ, ರಾತ್ರಿ ನಿಮಗೆ ಫ್ರೀ ಇರುವಾಗ ನೋಡಿ. ಆ ವಿಡಿಯೋವನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಿದರೆ 15 ನಿಮಿಷದ ವಿಡಿಯೋ, ಅದನ್ನು 3-4 ಸಲ ನೀವು ಅದನ್ನು ಕೇಳಿ ನನ್ನ ಜೊತೆ ರಿಪೀಟ್ ಮಾಡಿದರೆ, ಹೀಗೆ ಕಂಟಿನ್ಯೂಸ್ 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಯಾಕಂದರೆ ನನ್ನ 32 ವರ್ಷಗಳ ಅನುಭವದಿಂದ ನಾನು ಆ ಕೋರ್ಸ್ ತಯಾರಿಸಿದ್ದೇನೆ. ಸೊ ಹಾಗಾಗಿ ಯಾರಿಗಾದರೂ ಇಷ್ಟ ಇದ್ದರೆ ಹಿಂದೆ ಸೇರಿ, ಮತ್ತು ನಾನು ಕಲಿಸುವುದು ನಿಮಗೆ ಇಷ್ಟ ಆದರೆ ನನ್ನನ್ನು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ.